ರಾಜ್ಯದಲ್ಲಿ ಬೋವಿ ಅಭಿವೃದ್ಧಿ ನಿಗಮದಲ್ಲಿ ಯಾವ ರೀತಿಯಾಗಿ ಭ್ರಷ್ಟಾಚಾರ ನಡೀತಾ ಇದೆ, ಲಂಚವತಾರ ತಾಂಡವಾಡ್ತಾ ಇದೆ ಅನ್ನುವಂಥದ್ದನ್ನ ಎಳೆಯಾಗಿ ನ್ಯೂಸ್ 18 ಕನ್ನಡ ಬ್ರೇಕ್ ಮಾಡಿತ್ತು. ನಮ್ಮ ಈ ಸುದ್ದಿಯನ್ನ ವಿರೋಧ ಪಕ್ಷ ನಾಯಕರಾಗಿರುವಂತಹ ಅಶೋಕ್, ಕುಮಾರಸ್ವಾಮಿ ಅವರು, ಛಲವಾದಿ ನಾರಾಯಣ ಸ್ವಾಮಿ ಅವರು ಬಿಜೆಪಿ ಮತ್ತು ಜೆಡಿಎಸ್ಗೆ ಅಸ್ತ್ರ ಕೂಡ ಆಗಿತ್ತು. ಸರ್ಕಾರಕ್ಕೆ ತರಾಟೆಗೂ ಕೂಡ ತೆಗೆದುಕೊಂಡಿದ್ರು. ಅದಾದ್ಮೇಲೆ ಮುಖ್ಯಮಂತ್ರಿಗಳು ಕೂಡ ಎಚ್ಚೆತ್ತುಕೊಂಡು ರಾಜೀನಾಮೆ ಕೊಡಬೇಕು ಅಂತ ಸೂಚನೆಯನ್ನ ಕೊಟ್ಟಿದ್ರು. ಫೈನಲಿ ಇವತ್ತು ರವಿಕುಮಾರ್ ಮಾತನಾಡಿದ್ದಾರೆ. ಬೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ನ್ಯೂಸ್ 18 ಜೊತೆ ಮಾತನಾಡಿರುವಂಥದ್ದು ರವಿಕುಮಾರ್. ಲಂಚದ ಕೇಸಲ್ಲಿ ನನ್ನ ವಿರುದ್ಧ ಷಡ್ಯಂತ್ರ ಆಗಿದೆ ಅಂತೆ. ಲಂಚದ ಕೇಸಲ್ಲಿ ಷಡ್ಯಂತ್ರ ಅಂತೆ. ಯಾರಾದರೂ ಹೇಳ್ಕೊಟ್ಟಿದ್ರ ಇಷ್ಟು ತಗೊಳ್ಳಿ, ಅಷ್ಟು ಪರ್ಸೆಂಟೇಜ್ ತಗೊಳ್ಳಿ, ಇಷ್ಟು ಲಕ್ಷ ತಗೊಳ್ಳಿ ಅಂತ ಯಾರಾದರೂ ಹೇಳ್ಕೊಡಕ್ಕಾಗತ್ತಾ? ಷಡ್ಯಂತ್ರ ಅಂತ ಹೇಳ್ತಾ ಇದ್ದಾರೆ. ಲಂಚದ ಕೇಸಲ್ಲಿ ತೇಪೆ ಹಚ್ಚುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾಳೆ ಅಥವಾ ನಾಡಿದ್ದು ಸಿಎಂ ಡಿಸಿಎಂ ಭೇಟಿ ಆಗ್ತೇನೆ, ಸಿಎಂ ಹೇಳಿದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ ರವಿಕುಮಾರ್. ನನ್ನ ಮೇಲೆ ಗೌರವ ಇಟ್ಟು ಅಧಿಕಾರ ಕೊಟ್ಟಿದ್ದರು, ಸಿಎಂ ಸೂಚಿಸಿದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈಗ ಸಿಎಂ ಮತ್ತು ಡಿಸಿಎಂನ ಹೋಗಿ ಭೇಟಿ ಆಗ್ತಾರಂತೆ. ಸಿಎಂ ಸೂಚನೆ ಕೊಟ್ರೆ ರಾಜೀನಾಮೆ ಕೊಡ್ತಾರಂತೆ. ಇದು ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್ ಆಗಿ ನಿಮಗೆ ತೋರಿಸಿದ್ವಿ. ಇದರ ಬಗ್ಗೆ ವಿರೋಧ ಪಕ್ಷದವರು ಕೂಡ ಪ್ರಶ್ನೆಯನ್ನ ಮಾಡಿದ್ರು. ನಾವಲ್ಲಿ ಸುದ್ದಿ ಪ್ರಸಾರ ಆಗ್ತಿದ್ದ ಹಾಗೆ, ಬಿಕಾಸ್ ರವಿಕುಮಾರ್ ಬೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಯಾವ ರೀತಿಯಾಗಿ ಡೈರೆಕ್ಟ್ ಆಗಿ ಅಪ್ರೋಚ್ ಮಾಡ್ತಾ ಇದ್ರು, ಎಷ್ಟು ಪರ್ಸೆಂಟೇಜ್ ಅನ್ನ ಅಲ್ಲಿ ನಿಗದಿ ಮಾಡಲಾಗ್ತಾ ಇತ್ತು, ಅದೆಲ್ಲವೂ ಕೂಡ ಸವಿವರವಾಗಿ ಆ ವಿಡಿಯೋದಲ್ಲಿತ್ತು. ಇನ್ನ ಬೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ರವಿಕುಮಾರ್ ಅವರನ್ನ ನಮ್ಮ ಶಿವಮೊಗ್ಗದ ಪ್ರತಿನಿಧಿ ವಿನಯ್ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ. ರಾಜ್ಯ ಬೋವಿ ನಿಗಮದಲ್ಲಿ ಭ್ರಷ್ಟಾಚಾರದ ಆರೋಪ ಈಗ ಕೇಳಿ ಬರ್ತಾ ಇದ್ದು. ಈ ಬಗ್ಗೆ ಮಾತಾಡೋದಕ್ಕೆ ಖುದ್ದು ಅಧ್ಯಕ್ಷರಾದಂತಹ ರವಿಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಂದನೇ ಕೇಳೋಣ ಈ ಪ್ರಕರಣ ಯಾವ ರೀತಿ ಈಗ ತಿರುವು ಪಡ್ಕೊಂಡಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸರ್, ಮೊದಲನೇ ರಿಯಾಕ್ಷನ್, ಇವತ್ತು ನಿಮ್ಮ ಮೇಲೆ ಒಂದು ಆರೋಪ ಬರ್ತಾ ಇದೆ, ಬೋವಿ ನಿಗಮದಲ್ಲಿ ಭ್ರಷ್ಟಾಚಾರದ ಆರೋಪ ಬರ್ತಾ ಇರೋದು. ಸೊ ಇದಕ್ಕೆ ಫಸ್ಟ್ ರಿಯಾಕ್ಷನ್. ಆರೋಪ ಬರ್ತಾ ಇದೆ, ಅದು ಸಾಬೀತಾಗಲ್ಲ. ಸಾಬೀತಾಗಿದೆ, ಯಾರು ಕೊಟ್ಟಿದ್ದಾರೆ, ಯಾರ್ಯಾರು ಬಂದು ಕೊಟ್ಟಿದ್ದಾರೋ, ಕೊಟ್ಟವ್ರು ಯಾರು ಇದ್ರೆ ಕರ್ಕೊಂಬನ್ನಿ ಅಂತ ಹೇಳಿ ಸುಮ್ಮನೆ ಆರೋಪ ಮಾಡೋದಲ್ಲ. ಸುಮ್ಮನೆ ಅದನ್ನು ಪೆನ್ ಡ್ರೈವ್ ಮಾಡ್ಕೊಂಡು ಸುಮ್ಮನೆ ಅದನ್ನೆಲ್ಲ ಹಾಕ್ಕೊಂಡು ಮಾಡೋದಲ್ಲ. ಅದ್ರ ಡಾಕ್ಯುಮೆಂಟ್ ಬೇಕಲ್ಲ, ಯಾರು ದುಡ್ಡು ತಂದು ಕೊಟ್ಟಿದ್ದಾರೆ, ಏನಕ್ಕೆ ಅಂತಕ್ಕಂಥ ಬೇಕಲ್ಲ. ಹಂಗೇನೆಲ್ಲ ನಮಗೆ ಕೊಟ್ಟಿದ್ರೆ ಲೋಕಾಯುಕ್ತ ಇಡಿಸ್ಬೋದಿತ್ತು. ನಾನು ರಾಜಾದೇಶವಾಗಿ ಹೇಳ್ತೀನಿ, ತನಿಖೆ ಆಗ್ಬೇಕು ಅಂತ ಹೇಳ್ತೀನಿ. ಈಗ ಯಾರ್ಯಾರು ಅಧ್ಯಕ್ಷರು ಈ ಥರ ಆರೋಪ ಬಂದು ಹೇಳ್ತಾರ, ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಅವ್ರು ಏನು ಆದೇಶ ಮಾಡ್ತಾರೆ ಅದಕ್ಕೆ ನಾನು ಬದ್ಧನಾದ್ದೀನಿ. ಯಾಕೆ ನಾನು ವಿದ್ಯಾರ್ಥಿ ಕಾಂಗ್ರೆಸ್ಸಿಂದ ಬಂದವನು, ಅದಕ್ಕೋಸ್ಕರ ಅವ್ರು ಏನು ಹೇಳ್ತಾರೆ ಕೇಳ್ಕೊಂಡು. ಆಡಿಯೋದಲ್ಲಿ ಒಬ್ರು ಮಹಿಳೆ ಮಾತಾಡ್ತಿದ್ದಾರೆ ನಿಮ್ಮ ಜೊತೆ ಅನ್ನೋದು ನೀವು ಅಂತ ಹೇಳ್ತಾರಂತ ವಿಡಿಯೋದಲ್ಲಿ. ಸೊ ಅವ್ರು ಯಾರು ಅನ್ನೋದು ನಿಮ್ಮ ಅಧಿಕಾರಿನೋ ಅಥವಾ ಬೇರೆ ಯಾರೋ? ಇದೇ ಆರ್ಟಿಫಿಷಿಯಲ್ ಅಂತ ಹೇಳ್ತಾ ಇರೋದು. ಯಾರ್ಯಾರು ಅಧಿಕಾರಿ ಅಷ್ಟೊತ್ತು ಮಾತಾಡ್ತಾರ, ಆ ಥರ ಪಾಯಿಂಟ್ಗಳು ಕೇಳ್ತಾರೆ ಆರ್ಟಿಫಿಷಿಯಲಿ. ಅದಕ್ಕೆ ಅದನ್ನ ಎನ್ಕ್ವೈರಿ ತನಿಖೆಯಲ್ಲಿ ಗೊತ್ತಾಗುತ್ತೆ. ಅಂದ್ರೆ ನಿಮ್ಗೆ ಈ ಬಗ್ಗೆ ಏನಾದ್ರು ಮೊದ್ಲೇ ಗೊತ್ತಿತ್ತ? ಅಂದ್ರೆ ಈ ತರ ಒಂದು ವಿಡಿಯೋ ಹೊರಬರುತ್ತೆ ಅಥವಾ ಇನ್ನೇನಾದ್ರು ಬಂದ್ಮೇಲೆ ಗೊತ್ತಾಗಿರೋದು. ಹೆಂಗ್ ಗೊತ್ತಾಗುತ್ತೆ? ಈಗ ನೀವು ಹೇಳಿದ್ರಿ, ಈಗ ಯಾರು ಸಿಕ್ಕಿಲ್ಲ, ಸಿಗ್ತಾ ಇಲ್ಲ ಅಂತ. ಈಗ ನಿನ್ನೆನೋ ಮೊನ್ನೆನೋ ಬಂತು, ನಿನ್ನೆ ಇದಾಯ್ತು. ಆಮೇಲೆ ನಿಮ್ಮ ಮಾಧ್ಯಮ ಮುಖಾಂತರ ನೋಡಿದ ಮೇಲೆ ನನಗೆ ಗೊತ್ತಾಗಿದೆ. ಈಗ ಆ ಆಡಿಯೋ ವೈರಲ್ ಆದ್ಮೇಲೆ ಈಗ ನಿಮ್ಗೆ ರಾಜಕೀಯವಾಗಿ ಒಂದ್ ಸ್ವಲ್ಪ ಈಗ ಏನು ತೊಂದರೆ ಕೂಡ ಆಗ್ತಾ ಇದೆ. ಈಗ ಏನು ಮುಖ್ಯಮಂತ್ರಿಗಳು ಯಾವ ರೀತಿ ನಿಮಗೆ ರಿಯಾಕ್ಟ್ ಮಾಡೋದು? ಏನಿಲ್ಲ, ನಾವು ಪ್ರಾಮಾಣಿಕ ಇದ್ದರೆ ನಮ್ಗೆ ಗೌರವ ಸಿಗುತ್ತೆ. ಪ್ರಾಮಾಣಿಕ ಅಂತ ಗೊತ್ತಾಗಬೇಕಾದ್ರೆ ನಾನು ತನಿಖೆ ಮಾಡಂತ ಹೇಳ್ತಿರೋದು. ಈಗ ರಾಜೀನಾಮೆ ಕೂಡ ನಿಮ್ಮಿಂದ ಕೇಳ್ತಾ ಇರೋದು ವಿರೋಧ ಪಕ್ಷದವರು. ಸೊ ಮುಖ್ಯಮಂತ್ರಿಗಳು ಈ ಬಗ್ಗೆ ಏನು ಹೇಳಿದ್ರು? ನೋಡ್ರಿ, ವಿರೋಧ ಪಕ್ಷದ ಪ್ರಶ್ನೆ ಅಲ್ಲ ಇಲ್ಲಿ. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿಗಳು, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಜನಪ್ರಿಯ ಉಪಮುಖ್ಯಮಂತ್ರಿಗಳು, ರಾಜ್ಯಾಧ್ಯಕ್ಷರು ಅವ್ರು ಏನು ಹೇಳ್ತಾರೆ ಹಾಕಿದ್ದೀವಿ. ವಿರೋಧ ಪಕ್ಷದಲ್ಲಿ ಹೇಳಿದಂತಲ್ಲ, ನಮ್ಮ ಸರ್ಕಾರ ನಮ್ಮನ್ನು ಮಾಡಿದ್ದು, ನಮ್ಮ ಮುಖ್ಯಮಂತ್ರಿ, ನಮ್ಮ ಉಪಮುಖ್ಯಮಂತ್ರಿ ಅವ್ರು ಏನು ಹೇಳ್ತಾರೆ ಅದಕ್ಕೆ ಹೇಳ್ತೀವಿ. ಅಂದ್ರೆ ಈಗ ನಿಮ್ಗೆ ಮುಖ್ಯಮಂತ್ರಿಗಳಿಂದ ಆದೇಶ ಬಂದಿದೆ, ಒಂದು ರಾಜೀನಾಮೆ ನೀಡಿ ಅನ್ನೋ ಒಂದು ಆದೇಶ ಬಂದಿದೆ ಅಂತ ಹೇಳಿ ಸುದ್ದಿ ಹರಿದಾಡ್ತಾ ಇದೆ. ಇದಕ್ಕೆ ನಾನು ಭೇಟಿ ಮಾಡ್ತೀನಿ ಅವ್ರು ಏನು ಹೇಳಿರ್ತಾರೆ. ಅಯ್ಯೋ ಇನ್ನೆಲ್ಲ ಆದಾಗ ನಾನೇ ಹೇಳ್ತೀನಲ್ಲ, ಮುಖ್ಯಮಂತ್ರಿನೂ ಹೇಳಿರ್ತಾರೆ, ಅದರಲ್ಲಿ ಪ್ರಶ್ನೆ ಅಂತ. ಅವ್ರು ದೊಡ್ಡವರಲ್ಲ. BJP ಅದನ್ನೇ ತೊಗೊಂಡು ಇದಕ್ಕೆಲ್ಲ ಕಲರ್ ಕೊಟ್ಟು ಬೇರೆ ಏನು ಅಸ್ತ್ರ ಇಲ್ಲ, ಇದನ್ನೇ ಇಟ್ಕೊಂಡು ಪೂರ್ತಿ ಇದು ಮಾಡ್ತಿದ್ದಾರೆ. ಏನು ನಿಗಮ ಇದು? ದೊಡ್ಡ ನಿಗಮನ? ಇಂಥ 10 ನಿಗಮಗಳಿದ್ದಾವೆ. ಯಾರು ಕೂಲಂಕುಷವಾಗಿ ಚರ್ಚೆ ಮಾಡಬೇಕು, ಏನಾಗಿದೆ ನೋಡ್ಬೇಕು, ಮಾಡಬೇಕು. ಸುಮ್ಮನೆ ಮಾಧ್ಯಮದಲ್ಲಿ ಬಹಿರಂಗವಾಗಿ ಬಂದು ಏನು ಗೊತ್ತಾಗುತ್ತೆ? ನಿಮಗೆ ಎಷ್ಟು ಗೊತ್ತಿದೆ ಅಷ್ಟೇ ನನಗೂ ಗೊತ್ತಿದೆ. ತನಿಖೆ ಈಗ ಷಡ್ಯಂತ್ರ ಮಾಡಿದಾರೆ ಅಂತ ಯಾರು ನಿಮ್ಮ ಷಡ್ಯಂತ್ರ ಮಾಡೋದಕ್ಕೆ ಹೆಂಗ್ ಗೊತ್ತಾಯ್ತಣ್ಣ? ಈಗ ತನಿಖೆ ಆಗ್ಬೇಕು, ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ ಷಡ್ಯಂತ್ರ ಯಾರು ಮಾಡ್ತಿದಾರೆ ಅಂತ. ಹೆಂಗೆ ಹೇಳಿ ನಾನು ಯಾರು ಅಂತ ಹೇಳಿ? ತನಿಖೆ ಇದೆಯಲ್ಲ, ತನಿಖೆಲ್ಲ ವಾಸ್ತವಾಂಶ ಏನು ಗೊತ್ತಾಯ್ತು ಅದಕ್ಕೆ. ಓಕೆ, ಈಗ ಕಾನೂನು ಹೋರಾಟ ನಿಮ್ದು ಯಾವ ರೀತಿ ಹೇಳ್ತೀನಿ ನಾನು, ಅದಕ್ಕೆ ಮತ್ತೆ ಹೇಳ್ತೀನಿ ನಾನು ಯಾವ ರೀತಿ ಮಾಡ್ತೀವಿ ಏನಂತ ಹೇಳ್ತೀನಿ. ಥ್ಯಾಂಕ್ಸ್.
ಇದಿಷ್ಟು ಏನು ರವಿಕುಮಾರ್ ಅವರ ಮಾತಾಗಿತ್ತು. ವಿನಯ್ ಪುರದಾಳು, ನ್ಯೂಸ್ 18 ಶಿವಮೊಗ್ಗ. ಬೋವಿ ನಿಗಮದ ರವಿಕುಮಾರ್ ರಾಜೀನಾಮೆ ಯಾವಾಗ? ಸಿಎಂ ಸೂಚಿಸಿದ್ರು ಆರಾಮಾಗಿ ಕೂತಿರುವಂತ ರವಿಕುಮಾರ್. ಇದು ನಿಮ್ಮ ಮನೆಯ ಆಸ್ತಿ ವಿಚಾರ ಅಲ್ಲ ರವಿಕುಮಾರ್ ಅವರೇ. ಅಲ್ಲಿ ಹೇಳ್ತಾರೆ ನಾನು ತನಿಖೆಗೆ ಸಿದ್ಧ. ಯಾರ್ರೀ ರಾಜಾರೋಷವಾಗಿ ಹೇಳ್ತಾರೆ ಅಂತ? ರಾಜಾರೋಷವಾಗಿ ಯಾರು ಹೇಳ್ತಾರೆ ಅಂದ್ರೆ ಅಲ್ಲಿ ಹೋಗ್ತಾ ಇರುವಂಥದ್ದು ದುಡ್ಡು, ಲಪ್ಟಾಯಿಸ್ತಾ ಇರುವಂಥದ್ದು, ಅಲ್ಲಿ ತಿಂದು ತೇಗ್ತಾ ಇರುವಂಥದ್ದು ದಲಿತರ ದುಡ್ಡನ್ನ ಮುಖ್ಯಮಂತ್ರಿಗಳೇ ಹೇಳಿದ್ದಾರಂತೆ. ಹಾಗಿದ್ರೂ ಕೂಡ ಇನ್ನು ರಾಜೀನಾಮೆ ಕೊಡ್ಲಿಕ್ಕೆ ಮೀನಾಮೇಷ. ಇದು ಬೋವಿ ನಿಗಮದ ಪಾರದರ್ಶಕತೆ ವಿಚಾರ. ರಾಜ್ಯ ಸರ್ಕಾರದ ಹಿಡಿತದಲ್ಲಿಲ್ವಾ ಬೋವಿ ನಿಗಮ ಅಥವಾ ಅಧ್ಯಕ್ಷರು? ಅವ್ರ ಮಾತನ್ನು ಕೇಳ್ತಾ ಇಲ್ವಾ? ಸಿಎಂ ಮಾತಿಗೂ ಕಿಮ್ಮತ್ತು ಕೊಡಲ್ವಾ ರವಿಕುಮಾರ್? ಹಾಗಾದ್ರೆ 2 ದಿನ ಕಳೆದು ರಾಜೀನಾಮೆ ಅಂತ ಹೇಳ್ತಾ ಇದ್ದಾರೆ ರವಿಕುಮಾರ್. ಕಮಿಷನ್ ದಂಧೆ ಬಯಲಾದ್ರೂ ಕೂಡ ನಿಲ್ಲದ ಮೊಂಡಾಟ. ಕುರ್ಚಿ ಉಳಿಸ್ಕೊಳ್ಳಿಕ್ಕೆ ರವಿಕುಮಾರ್ ಕಸರತ್ತಂತೆ. ಸಿಎಂ ಡಿಸಿಎಂ ಜೊತೆ ಚರ್ಚಿಸಿ ಆಮೇಲೆ ನಿರ್ಧಾರ ಅಂತೆ. ಹಂಗೆ ಈಗಲೂ ಕೂಡ ಅನಿಸ್ತಾ ಇರುವಂಥದ್ದು, ರಾಜಣ್ಣ ಅಂತವ್ರನ್ನೇ, ಅಂತ ಹಿರಿಯ ನಾಯಕನನ್ನೇ ವಜಾ ಮಾಡಲಾಯ್ತು. ರಾಜೀನಾಮೆ ಪಡ್ಕೊಳ್ಳಿಲ್ಲ, ವಜಾ ಮಾಡಲಾಯ್ತು, ಕಿತ್ತು ಬಿಸಾಕಲಾಯ್ತು. ನೀನು ಬೇಡಪ್ಪ ಅಂತ ಕಿತ್ತು ಬಿಸಾಕಲಾಯ್ತು. ಲಿಟ್ರಲಿ ಹೇಳಬೇಕು ಅಂದರೆ ಅದೇ. ರಾಜೀನಾಮೆಯನ್ನು ಕೂಡ ಪಡ್ಕೊಳ್ಳಿಲ್ಲ ರಾಜಣ್ಣ ಅಂತ ನಾಯಕರನ್ನೇ. ಇನ್ನು ಇಂಥ ಆರೋಪ ಬಂದಿದೆ, ಭ್ರಷ್ಟಾಚಾರದ ಆರೋಪ ಬಂದಿದೆ. ಇವರನ್ನು ರಾಜೀನಾಮೆ ಕೊಡಿ, ನೀವು ರಾಜೀನಾಮೆ ಕೊಟ್ಟ ಮೇಲೆ ಅಕ್ಸೆಪ್ಟು ಅನ್ನುವಂಥ ರೀತಿಯಲ್ಲಿ ಸರ್ಕಾರದ ಮೆಂಟಾಲಿಟಿ ಇದೆ ಅಂದರೆ ಏನು ಹೇಳಬೇಕು ಗೊತ್ತಿಲ್ಲ. ಇನ್ನೂ ಕೂಡ ನೋಡ್ತಾ ಇದೆ ಕಾಂಗ್ರೆಸ್ ಪಕ್ಷ, ಸರ್ಕಾರ, ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನೋಡ್ತಾ ಇದ್ದಾರೆ. ಇದು ಆರ್ಟಿಫಿಷಿಯಲ್ ಅಂತ ಹೇಳ್ತಾರೆ. ಯಾರು ಲೇಡಿ ಬಂದು ಮಾತನಾಡಿದ್ದಾನ, ಯಾರು ಅಂತಲೇ ಗೊತ್ತಿಲ್ಲ ಅಂತ ಹೇಳ್ತಾರೆ. ಚರ್ಚಿಸಿದ ನಂತರ ನಿರ್ಧಾರ ಮಾಡ್ತಾರಂತೆ ರವಿಕುಮಾರ್. ಸಿಎಂ ಸೂಚಿಸಿದ ಬಳಿಕವೂ ರವಿಕುಮಾರ್ ಅವರ ಮೊಂಡಾಟ ಅಂತೂ ಮುಂದುವರೆದಿದೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪಟೇಲ್ರಲ್ಲಿ ನೋಡ್ತಾ ಇದ್ವಿ, ರಾಜಣ್ಣ ಅನ್ನುವಂಥ ಒಬ್ಬ ಹಿರಿಯ ನಾಯಕನನ್ನ, ದಲಿತ ಸಮುದಾಯದ ನಾಯಕನನ್ನೇ ರಾಜೀನಾಮೆ ಪಡ್ಕೊಳ್ಳಿಲ್ಲ, ಲಿಟ್ರಲಿ ಕಿತ್ತು ಬಿಸಾಕಲಾಯಿತು. ಇನ್ನ ಭ್ರಷ್ಟಾಚಾರದ ಆರೋಪ ಬಂದಿದೆ, ವಿತ್ ಪ್ರೂಫ್ ಸಿಕ್ಕಿರುವಂಥದ್ದು, ಆಡಿಯೋಗಳಿರುವಂಥದ್ದು, ವಿಡಿಯೋದಲ್ಲಿದೆ. ಇಷ್ಟೆಲ್ಲ ಆದರೂ ಕೂಡ ಸರ್ಕಾರ ಯಾಕೆ ಮೀನಾಮೇಷ ಎಣಿಸ್ತಾ ಇದ್ದಾರೆ? ಮತ್ತೊಂದು ಕಡೆ ಮುಖ್ಯಮಂತ್ರಿಗಳು ಹೇಳಿದ್ರು ಕೂಡ ಯಾಕಿನ್ನು ರವಿಕುಮಾರ್ ಅವರ ಮೊಂಡಾಟ ಮುಂದುವರೆದಿದೆ ಅಂತ ಅವ್ರ ಮಾತಿಗೆ ಬೆಲೆನೇ ಇಲ್ವಾ? ಪೃಥ್ವಿರಾಜ್ ಹಾರ್ನಳ್ಳಿ, ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮಾತಿಗೆ ಕಿಮ್ಮತ್ತಿಲ್ವಾ, ಗೌರವ ಇಲ್ವಾ, ಡೋಂಟ್ ಕೇರಾ, ಅವ್ರಿಗೆ ಯಾರು ಬೆಲೆ ಕೊಡಲ್ವಾ? ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೋವಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ನಾವು ಬಯಲು ಮಾಡಿದ್ದೀವಿ, ಅವರೇ ಆಡಿಯೋದಲ್ಲಿ ಹೇಳಿದ ರವಿಕುಮಾರ್ ಅವರು ಕಮಿಷನ್ ಕೇಳಿದರೆ, ಇದೆಲ್ಲವೂ ಕೂಡ ಸಾಕ್ಷಿ ಸಮೇತ ಇದ್ರಿಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಳೆದ 2 ದಿನಗಳ ಹಿಂದೆ ರಾತ್ರಿ ಸ್ವತಃ ಖುದ್ದು ರವಿಕುಮಾರ್ ಅವರಿಗೆ ದೂರವಾಣಿ ಕರೆ ಮಾಡಿ ರಾಜೀನಾಮೆ ಕೊಡುವಂತೆ ಸೂಚನೆಯನ್ನು ಕೊಟ್ಟರು ಕೂಡ ರವಿಕುಮಾರ್ 2 ದಿನ ಕಳೆದರೂ ರಾಜೀನಾಮೆ ಕೊಡ್ತಿಲ್ಲ ಅಂತ ಹೇಳಿದ್ರೆ, ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಅವರದ ಪಕ್ಷದ ನಾಯಕರುಗಳು ಭ್ರಷ್ಟಾಚಾರ ಆದರೂ ಕೂಡ ರಾಜೀನಾಮೆ ಕೊಡಿ ಅಂತ ಹೇಳಿದ್ರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯರವ್ರನ್ನ ಅವರ ಸೂಚನೆಯನ್ನು ಯಾವ ರೀತಿ ಪರಿಗಣಿಸ್ತಾರೆ ಮತ್ತು ಯಾವ ರೀತಿ ತೆಗೆದುಕೊಳ್ತಾರೆ ಮತ್ತು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಷ್ಟು ವೀಕ್ ಆಗಿದ್ದಾರೆ ಅಂತ ಇದು ಪ್ರಬಲ ಸಾಕ್ಷಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಈಗಾಗಲೇ ಮುಖ್ಯಮಂತ್ರಿಗಳು ಮಾತನಾಡಿದರೆ, ಸೂಚಿಸಿದ್ದಾರೆ, ನಾನು ಇನ್ನೂ 2 ದಿನ ಬಿಟ್ಟು ಬೆಂಗಳೂರು ಬಂದು ರಾಜೀನಾಮೆ ಕೊಡ್ತೀನಿ ಅಂತೇಳಿ ಒಬ್ಬ ನೇರವಾಗಿ ಕಮಿಷನನ್ನು ನಿರ್ಲಜ್ಜತನದಿಂದ ಕಮಿಷನ್ ಕೇಳ್ತಕ್ಕಂಥ ಬೋವಿ ನಿಗಮದ ಅಧ್ಯಕ್ಷ ರವಿಕುಮಾರ್ ಅವರ ಆಡಿಯೋ ಮತ್ತು ವಿಡಿಯೋ ದಾಖಲೆಗಳಿದ್ದರೂ ಕೂಡ ಆತ ನೇರವಾಗಿ ಆಮೇಲೆ ಕೊಡ್ತೀನಿ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಮುಖ್ಯಮಂತ್ರಿಗಳಿಗೆ ಈ ರಾಜ್ಯದಲ್ಲಿ ಕಿಮ್ಮತ್ತಿಲ್ಲ. ಅವರದೇ ಪಕ್ಷದಲ್ಲಿ ಅವರದೇ ನಿಗಮದ ಅವರೇ ನೇಮಕ ಮಾಡಿದಂಥ ಅವರಿಗೆ ಡೋಂಟ್ ಕೇರ್ ಅಂತ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಮುಖ್ಯಮಂತ್ರಿ ಸ್ಟ್ರಾಂಗು, ರವಿಕುಮಾರ್ ಸ್ಟ್ರಾಂಗ್ ಅಂತ ರಾಜ್ಯದ ಜನರು ಉತ್ತರಿಸಬೇಕಾಗಿರ್ತಕ್ಕಂಥದ್ದು. ಮುಖ್ಯಮಂತ್ರಿಗಳಿಗೆ ನಿಜವಾಗ್ಲೂ ತಮ್ಮ ಮಾತಿನ ಮೇಲೆ ಗೌರವ ಇದ್ದರೆ, ಬೆಲೆ ಇದ್ದರೆ, ಕಿಂಚಿತ್ತಿದ್ರೆ ಕೂಡಲೇ ರವಿಕುಮಾರ್ ಅವರನ್ನ ಆ ಸ್ಥಾನದಿಂದ ಕಿತ್ತಾಕತಕ್ಕಂಥ ಪವರ್ ಇರ್ತಕ್ಕಂಥದ್ದು. ಯಾಕಂದರೆ ಒಬ್ಬ ಮುಖ್ಯಮಂತ್ರಿಗೆ ಆ ಪವರ್ ಇದೆ ಮತ್ತು ನಿಗಮ ಮಂಡಳಿಗೆ ನೇಮಕ ಮಾಡ್ತಕ್ಕಂಥವ್ರು ಕೂಡ ಮುಖ್ಯಮಂತ್ರಿಗಳು. ಹಾಗಾಗಿ ಮುಖ್ಯಮಂತ್ರಿಗಳು ಈ ವಿಚಾರದಲ್ಲಿ ಯಾಕೆ ಮೀನಾಮೇಷ ಎಣಿಸಿದರೆ, ಒಬ್ಬ ಭ್ರಷ್ಟ ರವಿಕುಮಾರ್ನನ್ನು ಸ್ವತಃ ಮುಖ್ಯಮಂತ್ರಿಗಳೇನಾದರೂ ರಕ್ಷಣೆಯನ್ನು ಕೊಡ್ತಿದ್ದಾರೆ, ನಾನು ಹತ್ತಂಗೆ ಮಾಡ್ತೀನಿ, ನೀನು ಸತ್ತಂಗೆ ಮಾಡ್ತೀನಿ ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾಕಂತಂದರೆ ರವಿಕುಮಾರ್ ಹೇಳಿದ್ದಾರೆ 2 ದಿವಸ ಬಿಟ್ಟು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಮತ್ತು ಅವರದೇ ಆರ್ಟಿಫಿಷಿಯಲ್ ಮಹಿಳೆ ಆರ್ಟಿಫಿಷಿಯಲ್ ಅಂತ ಹೇಳಿದ್ರು ಕೂಡ, ಆದರೆ ಆ ಕಮಿಷನ್ ಕೇಳಿರ್ತಕ್ಕಂಥವ್ರು ಯಾರು? ರವಿಕುಮಾರ್ ಅವರು. ಹಾಗಾದ್ರೆ ಈ ಸಮಾಜದ ರಾಜೀನಾಮೆಯನ್ನ ನಿರೀಕ್ಷೆ ಮಾಡ್ತಾ ಇದಾರಲ್ಲ ಇನ್ನುವ ಅಂತ. ಯಾಕೆಂದ್ರೆ ದಲಿತರ ಉದ್ಧಾರಕ್ಕೆ ಅವರ ಅಂದ್ರೆ ಏಳ್ಗೆಗೋಸ್ಕರನೇ ನಮ್ಮ ಸರ್ಕಾರ ಇರೋದು. ಅಂಬೇಡ್ಕರ್ನ ಪಾಲನೆ ಮಾಡ್ತಾ ಇರುವಂಥದ್ದು ಕಾಂಗ್ರೆಸ್ ಪಕ್ಷ ಬಿಟ್ರೆ ಇನ್ಯಾವುದೇ ಪಕ್ಷ ಇಲ್ಲ ಅಂತೆಲ್ಲ ಅಷ್ಟೆಲ್ಲ ಬಡಾಯಿ ಕೊಚ್ಕೊಳ್ತಾರೆ. ತಿಂದು ತೇಗಿ ನೀರು ಕುಡಿತಾ ಇದ್ದಾರೆ ದಲಿತರ ದುಡ್ಡನ್ನ. ಇಂಥ ವ್ಯಕ್ತಿಯ ರಾಜೀನಾಮೆ ನಿರೀಕ್ಷೆ ಮಾಡ್ತಾ ಇದಾರೆ ವಜಾ ಮಾಡೋದು ಬಿಟ್ಟು. ಅವಾಗ್ಲಾದ್ರೂ ಸರ್ಕಾರಕ್ಕೆ ಒಂದು ಸ್ವಲ್ಪ ನೈತಿಕತೆನಾದ್ರೂ ಉಳ್ಕೊಂಡಿರೋದು ವಜಾ ಮಾಡಿದಿದ್ರೆ. ಈ ಸರ್ಕಾರಕ್ಕೆ ನೈತಿಕತೆ ಇದ್ದರೆ, ನಿಜವಾಗ್ಲೂ ಭ್ರಷ್ಟಾಚಾರದ ವಿಚಾರದಲ್ಲಿ ನಾಚಿಕೆ ಅನ್ನೋದಿದ್ದರೆ,
ರವಿಕುಮಾರ್ ಅವರ ರಾಜೀನಾಮೆ ತೆಗೆದುಕೊಂಡು 48 ಅವರ್ಸ್ ಆಗಬೇಕಾಗಿತ್ತು. ಒಬ್ಬ ಮುಖ್ಯಮಂತ್ರಿಯವರು ರಾತ್ರಿ 8:20ಕ್ಕೆ ಕರೆ ಮಾಡಿ ರಾಜೀನಾಮೆ ಕೊಡು ಅಂತ ಹೇಳಿದ್ರೆ ಇನ್ನೂ ಕೂಡ ಒಬ್ಬ ನಿಗಮದ ಅಧ್ಯಕ್ಷ ತಾನೇ ಭ್ರಷ್ಟಾಚಾರ ಕಮಿಷನ್ ಕೇಳಿರ್ತಕ್ಕಂಥದ್ದು, ತಾನೇ ಬಲೆಗೆ ಬಿದ್ದಿರ್ತಕ್ಕಂಥದ್ದು, ರಾಜೀನಾಮೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾನು ಒಂದು ಮಾತು ಹೇಳ್ತೀನಿ, ಈ ಮುಖ್ಯಮಂತ್ರಿಗಳಿಗೆ ಕಿಮ್ಮತ್ತಿಲ್ಲ, ಗೌರವವಿಲ್ಲ ಮತ್ತು ತಮ್ಮ ನಿಗಮದ ಅಧ್ಯಕ್ಷ ಇವರಿಗೆ ಗೌರವ ಕೊಡಲ್ಲ, ಡೋಂಟ್ ಕೇರ್. ಆ ಮುಖಾಂತರ ಮುಖ್ಯಮಂತ್ರಿಗಳ ಮಾತು ಈ ರಾಜ್ಯದಲ್ಲಿ ನಡೆಯಲ್ಲ, ಅವ್ರದೇ ಪಕ್ಷದಲ್ಲಿ ಅವ್ರದೇ ನಿಗಮದ ಯಾರು ಕೇಳಲ್ಲ. ನಿಜವಾಗ್ಲೂ ಮುಖ್ಯಮಂತ್ರಿಗಳಿಗೆ ಒಂದು ಅಂಬೇಡ್ಕರ್ ಮೇಲೆ ಪ್ರೀತಿ ಇದ್ದರೆ, ಎಲ್ಲೊಂದು ಕಡೆ ಅತಿ ಸಣ್ಣ ಸಮುದಾಯದ ಬೋವಿ ಸಮಾಜದಲ್ಲಿ ಆಗ್ತಿರ್ತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ ಕಾಳಜಿ ಇದ್ದರೆ ಮತ್ತು ನಾವು ಭ್ರಷ್ಟರ ಅಲ್ಲ ಮತ್ತು ಭ್ರಷ್ಟಾಚಾರವನ್ನು ಸಹಿಸಲ್ಲ ಅಂತೇಳಿ ಇದ್ದರೆ ಮುಖ್ಯಮಂತ್ರಿಗಳವ್ರನ್ನ ಇಷ್ಟೊತ್ತಿಗೆ ವಜಾ ಮಾಡಬೇಕಾಗಿತ್ತು. ಇದು ಎಲ್ಲ ಒಂದು ಕಡೆ ಸರ್ಕಾರದ ಇಂಬಂದಿತನ ಮತ್ತು ಸರ್ಕಾರದ ದ್ವಿಮುಖ ನೀತಿಯಲ್ಲಿ ಕಾಣ್ತಿರ್ತಕ್ಕಂಥದ್ದು. ರವಿಕುಮಾರ್ ಅನ್ನೋದು ಒಬ್ಬ ವ್ಯಕ್ತಿ ಎಲ್ಲೊಂದು ಕಡೆ ಪರೋಕ್ಷವಾಗಿ ಇದು ಮುಖ್ಯಮಂತ್ರಿಗಳಿಗೆ ಸವಾಲು. ಇದು ಎಲ್ಲೊಂದು ಕಡೆ ಇರಿಟೇಷನ್ ಆಗ್ತಕ್ಕಂಥದ್ದು ರಾಜ್ಯದ ಜನತೆಗೆಲ್ಲ, ಸ್ವತಃ ಮುಖ್ಯಮಂತ್ರಿಗಳಿಗೆ. ನಿಜವಾಗ್ಲೂ ಮುಖ್ಯಮಂತ್ರಿಗಳು ಎಲ್ಲ ಒಂದು ಕಡೆ ಅಥವಾ ನಾನು ರಾಜೀನಾಮೆ ಕೊಡು ಅಂತ ಹೇಳಿದ್ದೀನಿ, ಆತ ಏನಾದರೂ ಮುಖ್ಯಮಂತ್ರಿಗಳ ಮೇಲೆ ಪ್ರಭಾವ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಿದ್ದಾನೆ. ಯಾಕಂತ ಹೇಳಿದ್ರೆ ಇಲ್ಲಿ ಸರ್ಕಾರದಲ್ಲಿ ಅನೇಕರು ಸರ್ಕಾರದಲ್ಲಿ ನಡೆಸ್ತಿದ್ದಾರೆ ಅಂತ ರಾಜಣ್ಣ ಆರೋಪವನ್ನು ಮಾಡಿದರು. ಇಲ್ಲಿ ಮುಖ್ಯಮಂತ್ರಿ ಒಬ್ಬರೇ ಸರ್ಕಾರ ನಡೆಸ್ತಿಲ್ಲ, ಬೇರೆಯವರು ನಡೆಸ್ತಿದ್ದಾರೆ ಅಂತ ಹೇಳಿದರು. ಹಾಗಾಗಿ ಮುಖ್ಯಮಂತ್ರಿಗಳಿಗೆ ತಾನು ಭ್ರಷ್ಟಾಚಾರ ಮಾಡಿದ್ರು ಕೂಡ, ಭ್ರಷ್ಟಾಚಾರವನ್ನು ತಾನೇ ಒಪ್ಕೊಂಡಿದ್ರು ಕೂಡ, ಕಮಿಷನ್ ತಾನೇ ಕೇಳಿದ್ರು ಕೂಡ ಮುಖ್ಯಮಂತ್ರಿಗಳ ಮೇಲೆ ಏನಾದರೂ ಪ್ರಭಾವವನ್ನು ಬೀರಲಿಕ್ಕೆ ರವಿಕುಮಾರ್ ಅವರು ಟೈಮನ್ನು ಬೈ ಮಾಡ್ತಿದ್ದಾರೆ. ಅಥವಾ ನಿಜವಾಗ್ಲೂ ಕೂಡ ಮುಖ್ಯಮಂತ್ರಿಗಳು ಈ ವಿಚಾರದಲ್ಲಿ ನಿಜವಾದ ಬದ್ಧತೆ ಇದ್ದರೆ ಅವರಿಗೆ ಅವನ್ನ ನಿಗಮ ಮಂಡಳಿಯಿಂದ ವಜಾ ಮಾಡ್ತಕ್ಕಂಥ ಶಕ್ತಿ, ಸಾಮರ್ಥ್ಯ ಇರ್ತಕ್ಕಂಥ ಮತ್ತು ಅಧಿಕಾರ ಕೂಡ ಇರ್ತಕ್ಕಂಥದ್ದು. ಆದರೂ ಕೂಡ ರವಿಕುಮಾರ್ ತನ್ನ ಭ್ರಷ್ಟಾಚಾರವನ್ನು ತಾನೇ ಹೇಳ್ಕೊಂಡಿರ್ತಕ್ಕಂಥದ್ದು, ಕಮಿಷನ್ ಕೇಳಿರ್ತಕ್ಕಂಥದ್ದು ಎಲ್ಲರ ಮುಂದೆ ಇದೆ, ಜಗತ್ತಿನ ಮುಂದೆ ಇರ್ತಕ್ಕಂಥದ್ದು. ಇಂಥ ಎಲ್ಲೊಂದು ಕಡೆ ಬೋವಿ ನಿಗಮದಲ್ಲಿ ಆಗ್ತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಎಲ್ಲೊಂದು ಕಡೆ ಸರ್ಕಾರದ ಪಾಲು ಇದೆ. ಯಾಕಂತ ಹೇಳಿದ್ರೆ ಸಚಿವರ ಹೆಸರು ಹೇಳಿರ್ತಕ್ಕಂಥದ್ದು ರವಿಕುಮಾರ್ ಅವರು ಇನ್ನೂ ಅನೇಕರು ಕೊಡಬೇಕಂತ ಹೇಳಿದರು. ಇದು ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರ್ತಕ್ಕಂಥ ಬೋವಿ ನಿಗಮ. ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿರ್ತಕ್ಕಂಥವ್ರು ಸನ್ಮಾನಿ ಎಸ್ ಸಿ ಮಹದೇವಪ್ಪನವರು. ಹಾಗಾಗಿ ಇವರಿಗೆ ಎಸ್ ಸಿ ಮಹದೇವಪ್ಪ ಮುಖ್ಯಮಂತ್ರಿಗಳ ಪರೋಕ್ಷವಾಗಿ ಕೃಪಾ ಕಟಾಕ್ಷ ಇದೆಯಾ, ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರೆ ನೀನು ಕೊಡಬೇಡ ಅಂತ ಹೇಳ್ತಾರೆ, ಅಥವಾ ಮುಖ್ಯಮಂತ್ರಿಗಳಿಗೆ ರವಿಕುಮಾರ್ ಅವರು ಸವಾಲು ಎಸೆತಿದ್ದಾರೆ, ನಾನು ರಾಜೀನಾಮೆ ಕೊಡಲ್ಲ, ನೀವು ಏನು ಮಾಡ್ತೀರಾ ಅಂತೇಳಿ ಸವಾಲು ಎಸೆತಿದ್ದಾರೆ. ಆ ಮುಖಾಂತರ ಮುಖ್ಯಮಂತ್ರಿಗಳ ವಿರುದ್ಧವೇ ಎಲ್ಲ ಒಂದು ಕಡೆ ತಡೆ ತರ್ತಿದ್ದಾರೆ ಅನ್ನೋದು ಪ್ರಶ್ನೆ ಈಗ ಎಲ್ಲರ ಮುಂದೆ ಕಾಡ್ತಿರ್ತಕ್ಕಂಥದ್ದು. ಮುಖ್ಯಮಂತ್ರಿಗಳು ನಿಜವಾಗ್ಲೂ ಬದ್ಧತೆ, ಕಾಳಜಿ ಇದ್ದರೆ ರವಿಕುಮಾರ್ ಅವ್ರನ್ನ ಕಿತ್ತಾಕಬೇಕು, ಇಲ್ಲ ಇಮಿಡಿಯೇಟ್ಲಿ ರಾಜೀನಾಮೆಯನ್ನು ಕೊಡಬೇಕು. ಅದು ಈ ಸರ್ಕಾರ ತನ್ನ ಬದ್ಧತೆಯನ್ನು ತೋರಿಸಬೇಕು. ಆ ಮುಖಾಂತರ ಬೋವಿ ಸಮಾಜದಲ್ಲಿ ಆಗಿರ್ತಕ್ಕಂಥ ಹಗರಣ ಸಂಬಂಧಪಟ್ಟಗೆ ಮುಖ್ಯಮಂತ್ರಿಗಳು ಮಧ್ಯಪ್ರವೇಶ ಮಾಡಬೇಕಾಗಿರುವಂಥದ್ದು. ಪೃಥ್ವಿ. ಓಕೆ, ಧನ್ಯವಾದ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ.